ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವಿಶ್ವ ಕಾರ್ಮಿಕರ ಒಕ್ಕೂಟದಿಂದ ದಿನಾಂಕ 29/5/2025 ಕೋಲಾರ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳ ವಿವರ: ಸುಬ್ಬು ವಿ ಜಿಲ್ಲಾಧ್ಯಕ್ಷರು, ಅಮೃತ ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಖಜಾನ್ಸಿ ಮತ್ತು ಬಾಲಸುಬ್ರಹ್ಮಣ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಇನ್ನೂ 9 ಪದಾಧಿಕಾರಿಗಳಿದ್ದಾರೆ. ಮತ್ತು ಕೆಜಿಎಫ್ ತಾಲೂಕು ಸಮಿತಿಯನ್ನು ಸಹ ಇದೇ ದಿನ ನಾವು ಆಯ್ಕೆ ಮಾಡಿರ್ತೇವೆ. ಆಯ್ಕೆ ಸಮಿತಿ ವಿವರಗಳಂದರೆ: ಶ್ರೀಮತಿ ರಾಧಮ್ಮ ಮಹಿಳಾಧ್ಯಕ್ಷರಾಗಿ, ಶ್ರೀ ವೆಂಕಟೇಶಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ, ಶ್ರೀ ಸುಮಾ ಅವರು ಮಹಿಳಾ ಪ್ರಧಾನ ಉಪಾಧ್ಯಕ್ಷರಾಗಿ, ಶ್ರೀ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರು, ಪಾಪಣ್ಣ ಉಪಾಧ್ಯಕ್ಷರು, ಮುನಿರಾಜು ಖಜಾನ್ಸಿ, ಶ್ರೀ ವೆಂಕಟೇಶಪ್ಪ ಉಪಾಧ್ಯಕ್ಷರು, ಸುಬ್ರಹ್ಮಣ್ಯ ಜಿ ಸಂಘಟನಾ ಕಾರ್ಯದರ್ಶಿ, ಕಾರ್ತಿಕ್ ಜಂಟಿ ಕಾರ್ಯದರ್ಶಿ, ಶಶಿಕಲಾ ಜಂಟಿ ಕಾರ್ಯದರ್ಶಿ, ಹನುಮಂತ ಸಂಘಟನಾ ಕಾರ್ಯದರ್ಶಿ, ಸುರೇಶ್ GY ಸಂಘಟನಾ ಕಾರ್ಯದರ್ಶಿಯಾಗಿ ಇನ್ನೂ ಹಲವಾರನ್ನ ನಾವು ಇವತ್ತು ಕೆಜಿಎಫ್ ಜಿಲ್ಲಾ ಪದಾಧಿಕಾರಿಗಳಾಗಿ ಆಯ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅಲ್ಲೇ ಅನ್ಯಾಯ ಆಗಲಿ ನಮ್ಮ ಕಡೆ ಬಂದು ಅವರ ಸಮಸ್ಯೆ ಏನು ಅಂತ ತಿಳಿಸಿದರೆ, ಅದೇ ರೀತಿ ಸಮಸ್ಯೆ ಎಲ್ಲಿದೆ ಅಂತ ನಮಗೆ ಗೊತ್ತಾದರೆ ನಾವು ಯಾವುದೇ ರೀತಿ ಇಂಜರಿ ಇದೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಅವರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಮಿಕ ಈ ಥರ ನಕಲಿ ಕಾರ್ಡ್ ಅವಳಿ ಜಾಸ್ತಿ ಆಗಿದೆ ಅಂದ್ರೂ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಂಗೆ ಮಾಡಿ ಇವತ್ತು ಏನು ಕಾರ್ಡ್ಗಳನ್ನ ಫ್ರೀಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಸಂಘಟನೆ ನಮ್ಮ ಸಂಘಟನೆಗೆ ಇದು ಸಲ್ತದೆ. ಈ ಥರ ನಮ್ಮ ಸಂಘಟನೆಯಿಂದ ಯಾವುದೇ ನಕಲಿ ಕಾರ್ಮಿಕರಿಗೆ ನಾವು ಕಾರ್ಡ್ ಮಾಡಿಕೊಡೋದಿಲ್ಲ. ನಮ್ಮ ಕಾರ್ಮಿಕರಿಗೆ ತಲುಪಬೇಕಾದ ಎಲ್ಲ ವರ್ಗದವರೆಗೂ ನಾವು ಏನು ಬರ್ತದೋ, ಏನು ಬೆನಿಫಿಟ್ ಬರ್ತದೋ ಎಲ್ಲ ನಾವು ತಿಳಿಸ್ಕೊಡ್ತೀವಿ. ಅದರ ಮೂಲಕ ನಾವು ಅದು ಎಷ್ಟು ದೂರನಾಗಲಿ ಹೋಗಿ ತಂದು ನಾವು ಅವ್ರು ತಲುಪ್ತೀವಿ ಅಂತ ನಮ್ಮ ವಿಶ್ವ ಕಾರ್ಮಿಕರ ಒಕ್ಕೂಟ ಅಂದರೆ ಸರ್ಕಾರಕ್ಕೂ ಮತ್ತು ಕಾರ್ಮಿಕ ವರ್ಗಕ್ಕೂ ಸೇತುವೆ ಕೆಲಸ ಮಾಡೋದೇ ನಮ್ಮ ಸಂಘಟನೆಯ ಮೂಲ ಉದ್ದೇಶ. ಹೊಸದಾಗಿ ಸೇರಿರೋದು ವಿಶ್ವ ಕಾರ್ಮಿಕರ ಒಕ್ಕೂಟ. ಅದರಲ್ಲಿ ತುಂಬ ಅನುಕೂಲ ಐತೆ. ಆದರೆ ಬಡತನ ಜನರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಬಂದಿದ್ದೀವಿ. ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರ ಮುಖಾಂತರ ನಾವು ಶ್ರಮಿಕರಿಗೆ ಯಾವ ರೀತಿ ಸೌಲಭ್ಯ ಇರುತ್ತೋ ಆ ಸೌಲಭ್ಯಗಳನ್ನು ಬಡ ಜನರಿಗೆ ಆಗಲಿ ಪ್ರತಿಯೊಂದು ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ಅವರಿಗೆ ತಿಳಿಸುವಂತೆ ವ್ಯವಸ್ಥೆ ಮಾಡ್ತೇವೆ. ಮತ್ತು ಎಲ್ಲ ಇದರಲ್ಲಿ ಎಲ್ಲ ಬರೀ ಕಾರ್ಮಿಕರೇ ಅಲ್ವಾ, ಎಲ್ಲನೂ ಸೇರ್ತಾರೆ. ಇದರಲ್ಲಿ ಎಲ್ಲ ಅಸಂಘಟಿತ ವರ್ಗದವರು ಸೇರ್ತಾರೆ. ಇದಕ್ಕೆ ಎಲ್ರಿಗೂ ವಿಶ್ವ ಕಾರ್ಮಿಕರಂದರೆ ವಿಶ್ವಕ್ಕೆ ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಇದು ಎಲ್ಲ ಏನು ಸೌಲಭ್ಯ ಇರುತ್ತೆ ಬಡ ಜನರಿಗೆ ಆಗಲಿ ಬಂದರೆ ಸರ್ಕಾರದಿಂದ ಬಂದಂತಹ ಸೌಲಭ್ಯಗಳನ್ನು ನಾವು ಜನರಿಗೆ ಅವರಿಗೆ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಮಯ ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ಹಾಗೂ ರಾಜ್ಯ ನಾಯಕರ ಸಮ್ಮುಖದಲ್ಲಿ, ಜಿಲ್ಲಾ ನಾಯಕರ ಸಮ್ಮುಖದಲ್ಲಿ ನಮ್ಮ ವಿಶ್ವ ಕಾರ್ಮಿಕರ ಒಕ್ಕೂಟ ಉದಣಿ ಕಾರ್ಮಿಕರ ಸಂಘದ ವತಿಯಿಂದ ನಮ್ಮ ಕೆಜಿಎಫ್ ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ಪದಾಧಿಕಾರಿಗಳನ್ನು ಈ ರೀತಿ ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಶ್ರೀರಾಮಪ್ಪ ಬ್ಯಾಟ್ರಾನಹಳ್ಳಿ, ಅದೇ ರೀತಿಯಾಗಿ ಮಹಿಳಾ ಅಧ್ಯಕ್ಷರಾಗಿ ರಾಧಮ್ಮ ಬ್ಯಾಟ್ರಾನಹಳ್ಳಿ, ನಮ್ಮ ಈ ಒಂದು ಸಂಘದ ಕೆಜಿಎಫ್ ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ವೆಂಕಟೇಶ್ GY ಟಿ ಗೊಲ್ಲಹಳ್ಳಿ, ಹಾಗೆ ಸುಮಾ ವಡ್ರಹಳ್ಳಿ, ಮತ್ತೆ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರಾಗಿ, ಪಾಪಣ್ಣ ಉಪಾಧ್ಯಕ್ಷರು, ಖಜಾನ್ಸಿ ಮುನಿರಾಜು, ಸುಬ್ರಹ್ಮಣ್ಯ ಜಿ ಜಂಟಿ ಕಾರ್ಯದರ್ಶಿಯಾಗಿದ್ದಾರೆ. ಅದೇ ರೀತಿಯಾಗಿ ವೆಂಕಟೇಶಪ್ಪ ಬಡಮಾಸನಹಳ್ಳಿ ಉಪಾಧ್ಯಕ್ಷರಾಗಿ, ಕಾರ್ತಿಕ್ ವಿ ನಾಗಶೇಖರಹಳ್ಳಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಶಶಿಕಲಾ ನಾಗನಹಳ್ಳಿ ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಹನುಮಂತ
ಬ್ಯಾಟನಹಳ್ಳಿ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಸುರೇಶ್ ಜಿ.ವೈ. ಟಿ. ಗೊಲ್ಲಹಳ್ಳಿ ಅವರು ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಈ ಒಂದು ಎಲ್ಲ ಪದಾಧಿಕಾರಿಗಳು KGF ತಾಲೂಕು ಸಮಿತಿಯ ಪದಾಧಿಕಾರಿಗಳಾಗಿ ನಮ್ಮ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಅವರ ಸಮಕ್ಷಮದಲ್ಲಿ ಆಯ್ಕೆ ಮಾಡಿರ್ತೇವೆ. ಏನು ವಿಶ್ವ ಕಾರ್ಮಿಕರ ಒಕ್ಕೂಟ ಜಿಲ್ಲಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ದಕ್ಕೆ ನಾನು ರಾಜ್ಯ ಸಮಿತಿಗೆ ಧನ್ಯವಾದಗಳನ್ನು ಹೇಳಿಸ್ತೀನಿ. ಈ ಮೂಲಕ ತಿಳಿಪಡಿಸಿದೇನಪ್ಪ ಅಂದರೆ, ನಮ್ಮ ಜಿಲ್ಲೆ ಬರಪೀಡಿತ ಜಿಲ್ಲೆ. ನಮ್ಮ ಜಿಲ್ಲೆಯನ್ನು ಗುರುತಿಸಿ ರಾಜ್ಯ ಸಮಿತಿಯವರು ಇಲ್ಲಿ ಬಂದು ನಮ್ಮನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ, ನಾನು ಈ ಒಂದು ಕಾರ್ಮಿಕ ಸಂಘದ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ, ಪ್ರತಿಯೊಂದು ಹೋಬಳಿಯಲ್ಲೂ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ತನ್ನದೇ ಆದ ಒಂದು ತಂಡವನ್ನು ರಚನೆ ಮಾಡಿ, ಕಾರ್ಮಿಕರು ಯಾರು, ನಿಜವಾದ ಕಾರ್ಮಿಕ ಯಾರು ಕೆಲಸ ಮಾಡ್ತಾರೆ, ಯಾರಿಗೆ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ, ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗುತ್ತೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂಥ ಒಂದು ಕೊಂಡಿಯ ಕೆಲಸ ಮಾಡಿ ಜನರ ಹತ್ರ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ತೀನಿ ಅಂತೇಳಿ ಈ ಮೂಲಕ ತಿಳಿಪಡಿಸ್ತಾ ಇದ್ದೀನಿ. ನಮ್ಮ ವಿಶ್ವ ಕಾರ್ಮಿಕರ ಒಕ್ಕೂಟ ಅಂದರೆ ಸರ್ಕಾರಕ್ಕೂ ಮತ್ತು ಕಾರ್ಮಿಕ ವರ್ಗಕ್ಕೂ ಸೇತುವೆ ಕೆಲಸ ಮಾಡೋದೇ ನಮ್ಮ ಸಂಘಟನೆಯ ಮೂಲ ಉದ್ದೇಶ. ಕಾರ್ಮಿಕರ ಅಂದರೆ ನಮ್ಮದು ಬರೀ ಒಂದೇ ಕಾರ್ಮಿಕ ಸಂಘಟನೆ ಅಲ್ಲ. ಇದು ನಮ್ಮದ್ರಲ್ಲಿ ಅಸಂಘಟಿತ ವಲಯ ಬರುತ್ತೆ, ಮತ್ತು ಸಾರಿಗೆ ನಿಗಮಗಳು ಇದ್ದಾವೆ ಇದರಲ್ಲಿ, ಮತ್ತು ನಮ್ಮದ್ರಲ್ಲಿ ಕಟ್ಟಡ ಕಾರ್ಮಿಕರು ಅಂದರೆ ಅಸಂಘಟಿತ ವಲಯ ಅಂದರೆ ಕೇಂದ್ರ ಸರ್ಕಾರದಿಂದ ಏನು 40 ತರಹದ ಕೋಡಿಂಗ್ ಮಾಡಿದ್ದಾರೆ. ಅದರಲ್ಲಿ ಕಟ್ಟಡ ಕಾರ್ಮಿಕರು, ರೈತರು, ಪಶುಸಂಗೋಪನಾಗಾರರು, ಮತ್ತು ಫೋಟೋಗ್ರಾಫರ್ಗಳು, ಮತ್ತು ಪೇಪರ್ ಬಾಯ್ಗಳು ಇವರೆಲ್ಲ ಬರ್ತಾರೆ. ಮತ್ತು ಇವಾಗ ಗೀಗ್ಗೆ ಸಪ್ರೇಟಾಗಿ ಒಂದು ಬೋರ್ಡ್ ಅಸಂಘಟಿತ ವಲಯದಲ್ಲಿ ಒಂದು ಮಾಡಿದ್ದಾರೆ. ಸರ್ಕಾರ ಒಂದು ಬೋರ್ಡ್ ಮಾಡಬೇಕಂತ ನಿರ್ಧಾರ ಮಾಡಿದೆ. ಇದರಲ್ಲಿ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ವಲಯ ಏನು ಗುರುಸ್ಕೊಂಡಿದ್ದಾರೆ ಇವರಿಗೆಲ್ಲ ಸರ್ಕಾರದಿಂದ 5 ಲಕ್ಷ ರೂಪಾಯಿ ವಿಮೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿದೆ. ಇಂಥ ಸೌಲಭ್ಯಗಳನ್ನ, ಇಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಹಳ್ಳಿಗಾಡಿಗೆ ತಲುಪಿಸೋದೇ ನಮ್ಮ ಸಂಘದ ಮೂಲ ಉದ್ದೇಶ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.